ಸತ್ಯವೇದ ಪಠಣ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಪ್ರೀತಿಯಿಂದ ಸ್ವಾಗತಿಸುತ್ತೇವೆ. ಪ್ರಿಯ ಕೇಳುಗರೆ, ಈ ಕಾರ್ಯಕ್ರಮವು ಸತ್ಯವೇದದಲ್ಲಿ ಇರುವಂತಹ ರಹಸ್ಯಗಳ ವಿವರಣೆಯ ಒಂದು ಕಾರ್ಯಕ್ರಮವಾಗಿದೆ. ಕೇಳಿರಿ, ಆಶೀರ್ವಾದ ಹೊಂದಿಕೊಳ್ಳಿರಿ. ನಿಮಗೆ ಪ್ರಶ್ನೆಗಳಿದ್ದಲ್ಲಿ ನಮ್ಮೊಟ್ಟಿಗೆ ನೀವು ಮಾತನಾಡಬೇಕಾದರೆ ನಮ್ಮ ಮೊಬೈಲ್ ಸಂಖ್ಯೆಯನ್ನು ನೀವು ಬರೆದಿಟ್ಟುಕೊಳ್ಳುವುದಾದರೆ ನಮ್ಮನ್ನು ಸಂಪರ್ಕಿಸಬಹುದು. ನಮ್ಮ ಮೊಬೈಲ್ ಸಂಖ್ಯೆ 9902606453. ಈ ದಿನದ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ನಾನು ಪ್ರೀತಿಯಿಂದ ವಂದಿಸಿ ಸ್ವಾಗತಿಸುವನಾಗಿದ್ದೇನೆ. ಈ ದಿವಸ ನಾವು ಶ್ರೀ ಲೂಕನು ಬರೆದ ಸುವಾರ್ತೆ 15ನೇ ಅಧ್ಯಾಯದ 1-32 ವಚನಗಳನ್ನು ಆಧಾರವಾಗಿಟ್ಟುಕೊಂಡು ದೇವರ ಕಡೆಗೆ ತಿರುಗಿದ ಪಾಪಿಯ ವಿಷಯದಲ್ಲಿ ಪರಲೋಕದಲ್ಲಿ ಆಗುವ ಸಂತೋಷವನ್ನು ಕುರಿತು ಧ್ಯಾನಿಸುವ. ಯೇಸುವಿನ ಉಪದೇಶವನ್ನು ಕೇಳಬೇಕೆಂದು ಎಲ್ಲ ಸುಂಕದವರು, ಪಾಪಿಗಳು ಆತನ ಬಳಿಗೆ ಬರುತ್ತಾ ಇರಲು ಫರಿಸಾಯರು, ಶಾಸ್ತ್ರಿಗಳು ಇವನು ಪಾಪಿಗಳನ್ನು ಸೇರಿಸಿಕೊಂಡು ಅವರ ಜೊತೆಯಲ್ಲಿ ಊಟ ಮಾಡುತ್ತಾನೆ ಎಂದು ಹೇಳಿಕೊಂಡು ಗುಣುಗುಟ್ಟುತ್ತಿರುವಾಗ ಯೇಸು ಅವರಿಗೆ 3 ಸಾಮ್ಯಗಳನ್ನು ಹೇಳುವುದನ್ನು ಈ ಒಂದು ವಾಕ್ಯ ಭಾಗದಲ್ಲಿ ನಾವು ನೋಡುತ್ತೇವೆ. ಸಾಮ್ಯ ಅಂದರೆ ಅದು ಒಂದು ಲೋಕದ ರೀತಿಯ ಕತೆ, ಆದರೆ ಅದರಲ್ಲಿ ಪರಲೋಕದ ಅರ್ಥ ಒಳಗೊಂಡಿರುತ್ತದೆ. ಯೇಸು ಅವರಿಗೆ ಹೇಳಿದ ಮೊದಲನೆಯ ಸಾಮ್ಯ, ನಿಮ್ಮೊಳಗೆ ಯಾವ ಮನುಷ್ಯನಾದರೂ ತನಗೆ 100 ಕುರಿಗಳಿರಲಾಗಿ ಅವುಗಳಲ್ಲಿ ಒಂದು ಕಳೆದು ಹೋದರೆ ಅವನು 99 ಅಡವಿಯಲ್ಲಿ ಬಿಟ್ಟು ಕಳೆದು ಹೋದದ್ದು ಸಿಕ್ಕುವ ತನಕ ಅದನ್ನು ಹುಡುಕಿಕೊಂಡು ಹೋಗದೇ ಇದ್ದಾನೆ. ಸಿಕ್ಕಿದ ಮೇಲೆ ಅವನು ಸಂತೋಷ ಪಡುತ್ತಾ ಅದನ್ನು ತನ್ನ ಹೆಗಲಿನ ಮೇಲೆ ಇಟ್ಟುಕೊಂಡು ಮನೆಗೆ ಬಂದು ಸ್ನೇಹಿತರನ್ನು, ನೆರೆಹೊರೆಯವರನ್ನು ಕೂಡಿಸಿ, ಕಳೆದು ಹೋಗಿದ್ದ ಕುರಿ ಸಿಕ್ಕಿತು, ನನ್ನ ಸಂಗಡ ಸಂತೋಷಿಸಿರಿ ಎಂದು ಅವರಿಗೆ ಹೇಳುವನಲ್ಲವೇ? ಅದರಂತೆ ದೇವರ ಕಡೆಗೆ ತಿರುಗಿಕೊಳ್ಳುವುದಕ್ಕೆ ಅವಶ್ಯವಿಲ್ಲದ 99 ಮಂದಿ ನೀತಿವಂತರಿಗಿಂತ ದೇವರ ಕಡೆಗೆ ತಿರುಗಿಕೊಳ್ಳುವ ಒಬ್ಬ ಪಾಪಿಯ ವಿಷಯವಾಗಿ ಪರಲೋಕದಲ್ಲಿ ಸಂತೋಷ ಉಂಟಾಗುವುದೆಂದು ನಿಮಗೆ ಹೇಳುತ್ತೇನೆ. ಎರಡನೆಯ ಸಾಮ್ಯ ಅಥವಾ ದೃಷ್ಟಾಂತ ಏನೆಂಬುದಾಗಿ ನಾವು ನೋಡುವುದಾದರೆ, ಯಾವ ಹೆಂಗಸು ತನ್ನಲ್ಲಿ 10 ಪಾವಲಿಗಳಿರಲಾಗಿ ಒಂದು ಪಾವಲಿ ಕಳೆದು ಹೋದರೆ ದೀಪ ಹಚ್ಚಿ ಮನೆಯನ್ನು ಗುಡಿಸಿ ಸಿಕ್ಕುವ ತನಕ ಅದನ್ನು ಎಚ್ಚರದಿಂದ ಹುಡುಕದೆ ಇದ್ದಾಳು. ಸಿಕ್ಕಿದ ಮೇಲೆ ಆಕೆಯು ತನ್ನ ಗೆಳತಿಯರನ್ನು, ನೆರೆಹೊರೆಯವರನ್ನು ಕೂಡಿಸಿ, ಕಳೆದು ಹೋಗಿದ್ದ ಪಾವಲಿ ಸಿಕ್ಕಿತು, ನನ್ನ ಸಂಗಡ ಸಂತೋಷಿಸಿರಿ ಎಂದು ಹೇಳುವಳಲ್ಲವೇ? ಅದರಂತೆ ಒಬ್ಬ ಪಾಪಿಯು ದೇವರ ಕಡೆಗೆ ತಿರುಗಿಕೊಳ್ಳುವ ವಿಷಯದಲ್ಲಿ ದೇವರ ದೂತರ ಮುಂದೆ ಸಂತೋಷವಾಗುವುದೆಂದು ನಿಮಗೆ ಹೇಳುತ್ತೇನೆ ಎಂದು ನೋಡುತ್ತೇವೆ. 2 ಸಾಮ್ಯಗಳಲ್ಲಿ ನಾವು ನೋಡುವಾಗ ಒಬ್ಬ ಪಾಪಿ ದೇವರ ಕಡೆಗೆ ತಿರುಗಿಕೊಳ್ಳುವ ವಿಷಯದಲ್ಲಿ ಪರಲೋಕದಲ್ಲಿ ಮತ್ತು ದೇವದೂತರ ಮುಂದೆ ಸಂತೋಷವಾಗುವುದು ಎಂದು ನೋಡುತ್ತೇವೆ. ಇದಕ್ಕೆ ಆಧಾರವಾಗಿ ಧರ್ಮೋಪದೇಶ ಕಾಂಡ 30ನೇ ಅಧ್ಯಾಯದ 10ನೇ ವಾಕ್ಯದಲ್ಲಿ ನಾವು ಹೀಗೆ ನೋಡುತ್ತೇವೆ, ನೀವು ನಿಮ್ಮ ದೇವರಾದ ಯೆಹೋವನ ಮಾತಿಗೆ ವಿಧೇಯರಾಗಿ ಈ ಧರ್ಮಶಾಸ್ತ್ರದ ಆಜ್ಞಾವಿಧಿಗಳನ್ನು ಅನುಸರಿಸಿ ಸಂಪೂರ್ಣವಾದ ಹೃದಯದಿಂದಲೂ ಮನಸ್ಸಿನಿಂದಲೂ ಆತನ ಕಡೆಗೆ ತಿರುಗಿಕೊಳ್ಳಲು ಆತನು ನಿಮ್ಮ ಪಿತೃಗಳ ವಿಷಯದಲ್ಲಿ ಸಂತೋಷಪಟ್ಟ ಹಾಗೆಯೇ ನಿಮ್ಮ ವಿಷಯದಲ್ಲಿಯೂ ತಿರುಗಿ ಸಂತೋಷಪಟ್ಟು ನಿಮಗೆ ಮೇಲನ್ನುಂಟು ಮಾಡುವನು ಎಂಬುದಾಗಿ. 3ನೆಯ ಸಾಮ್ಯವನ್ನು ನಾವು ಸ್ವಲ್ಪ ವಿವರವಾಗಿ ಧ್ಯಾನ ಮಾಡೋಣ. ಲೂಕನು ಬರೆದ ಸುವಾರ್ತೆ 15ನೇ ಅಧ್ಯಾಯದ 11-32 ವಾಕ್ಯಗಳಲ್ಲಿ ಈ 3ನೇ ಸಾಮ್ಯವನ್ನು ನಾವು ನೋಡುತ್ತೇವೆ. ಇನ್ನೂ ಆತನು ಹೇಳಿದ್ದೇನೆಂದರೆ, ಒಬ್ಬನೊಬ್ಬ ಮನುಷ್ಯನಿಗೆ 2 ಮಕ್ಕಳಿದ್ದರು. ಅವರಲ್ಲಿ ಕಿರಿಯವನು ತಂದೆಗೆ, ಅಪ್ಪ, ಆಸ್ತಿಯಲ್ಲಿ ನನಗೆ ಬರತಕ್ಕ ಪಾಲನ್ನು ಕೊಡು ಎಂದು ಕೇಳಿಕೊಳ್ಳಲು ತಂದೆಯು ಬದುಕನ್ನು ಅವರಿಗೆ ಹಂಚಿಕೊಟ್ಟನು. ಸ್ವಲ್ಪ ದಿವಸದ ಮೇಲೆ ಆ ಕಿರಿ ಮಗನು ಎಲ್ಲ ಕೂಡಿಸಿಕೊಂಡು ದೂರದೇಶಕ್ಕೆ ಹೊರಟು ಹೋಗಿ ಅಲ್ಲಿ ಪಟಿಂಗನಾಗಿ ಬದುಕಿ ತನ್ನ ಆಸ್ತಿಯನ್ನು ಸೂರೆ ಮಾಡಿ ಬಿಟ್ಟನು. ಸುಖವಾಗಿ
ತಂದೆಯ ಮನೆಯಲ್ಲಿ ಜೀವಿಸುತ್ತಿದ್ದ ಕಿರಿಮಗನು ತಂದೆಯಿಂದ ದೂರವಾದದ್ದನ್ನು ನೋಡುತ್ತೇವೆ. ಸೈತಾನನು ಮಾಡುವ ಕೆಲಸವೇ ಅದು. 1 ಪೇತ್ರ 5ನೇ ಅಧ್ಯಾಯದ 8ನೇ ವಾಕ್ಯದಲ್ಲಿ ನಾವು ನೋಡುವ ಹಾಗೆ, ಸ್ವಸ್ಥಚಿತ್ತರಾಗಿರ್ರಿ, ಎಚ್ಚರವಾಗಿರ್ರಿ. ನಿಮ್ಮ ವಿರೋಧಿಯಾಗಿರುವ ಸೈತಾನನು ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಯಾರನ್ನು ನುಂಗಲಿ ಎಂದು ಹುಡುಕುತ್ತಾ ತಿರುಗುತ್ತಾನೆ. ನಮ್ಮ ಬಲಹೀನತೆಗಳನ್ನು ಸೈತಾನನು ನೋಡಿ ಆ ಕ್ಷೇತ್ರದಲ್ಲಿಯೇ ನಮ್ಮನ್ನು ಶೋಧನೆಗೆ ಗುರಿಪಡಿಸಿ ಪಾಪಕ್ಕೆ ಪ್ರೇರೇಪಿಸುವವನಾಗಿದ್ದಾನೆ. ಹೀಗೆ ಕಿರಿಮಗನು ತನಗೆ ಬರತಕ್ಕ ಆಸ್ತಿಯ ಪಾಲನ್ನು ತಂದೆಯ ಬಳಿಯಿಂದ ತೆಗೆದುಕೊಂಡು ದೂರದೇಶಕ್ಕೆ ಹೊರಟು ಹೋಗಿ ಪಾಪದ ಜೀವಿತವನ್ನು ಜೀವಿಸಿ ತನ್ನ ಎಲ್ಲ ಆಸ್ತಿಯನ್ನು ಹಾಳು ಮಾಡಿಕೊಂಡು ಅಲ್ಲಿ ಆತನು ಕಷ್ಟಪಡುವುದನ್ನು ನಾವು ನೋಡುತ್ತೇವೆ. ಅದೇ ಸಮಯದಲ್ಲಿ ನೋಡುವಾಗ ಆ ದೇಶದಲ್ಲೆಲ್ಲ ಘೋರವಾದ ಬರ ಬಂದು ಏನೂ ಗತಿಯಿಲ್ಲದವನಾದನು. ಆಗ ಅವನು ಹೋಗಿ ಆ ದೇಶದ ನಿವಾಸಿಗಳೊಳಗೆ ಒಬ್ಬನಲ್ಲಿ ಸೇರಿಕೊಂಡನು. ಆ ಮನುಷ್ಯನು ಹಂದಿಗಳನ್ನು ಮೇಯಿಸುವುದಕ್ಕೆ ಅವನನ್ನು ತನ್ನ ಹೊಲಗಳಿಗೆ ಕಳುಹಿಸಿದನು. ಹೀಗಿರಲಾಗಿ ಅವನು ಹಂದಿ ತಿನ್ನುತ್ತಿದ್ದ ಕಾಯಿಗಳನ್ನಾದರೂ ತಿಂದು ಹಸಿವನ್ನು ತೀರಿಸಿಕೊಳ್ಳಬೇಕೆಂದು ಆಶೆಪಟ್ಟನು. ಆದರೂ ಯಾರೂ ಅವನಿಗೆ ಕೊಡಲಿಲ್ಲ. ಐಶ್ವರ್ಯವಂತನಾಗಿ ಜೀವಿಸುತ್ತಿದ್ದ ಕಿರಿಮಗನು ತನ್ನ ಆಸ್ತಿಯನ್ನು ದೂರದೇಶಕ್ಕೆ ತೆಗೆದುಕೊಂಡು ಹೋಗಿ ಪಾಪ ಮಾಡಿ ಹಾಳು ಮಾಡಿಕೊಂಡ ಮೇಲೆ ನಾವು ನೋಡುವಾಗ ಆ ದೇಶದಲ್ಲೆಲ್ಲ ಘೋರವಾದ ಬರ ಬಂದು ಅವನು, ಅಂದರೆ ಕಿರಿಮಗನು, ಏನೂ ಗತಿ ಇಲ್ಲದವನಾದನು. ಹಂದಿಗಳನ್ನು ಮೇಯಿಸುವ ಕೆಲಸಕ್ಕೆ ಸೇರಿಕೊಳ್ಳುತ್ತಾನೆ. ಹಸಿವಿನಿಂದ ಬಳಲುತ್ತಾ ಇರುವಾಗ ಹಂದಿಗಳು ತಿನ್ನುವ ಕಾಯಿಗಳನ್ನಾದರೂ ತಿಂದು ತನ್ನ ಹಸಿವನ್ನು ತೀರಿಸಿಕೊಳ್ಳಬೇಕೆಂದು ಮನಸ್ಸು ಮಾಡಿದರೂ ಅದು ಅವನಿಗೆ ದೊರೆಯಲಿಲ್ಲ ಎಂದು ನೋಡ್ತೇವೆ. 17ನೇ ವಾಕ್ಯದಲ್ಲಿ ನಾವು ಹೀಗೆ ನೋಡುತ್ತೇವೆ. ಲೂಕನು ಬರೆದ ಸುವಾರ್ತೆ 15ನೇ ಅಧ್ಯಾಯದ 17ನೇ ವಾಕ್ಯ ನಾವು ಬಹಳ ಸುಂದರವಾಗಿ ನೋಡ್ತೇವೆ. ಅಂದರೆ, ಆಗ ಅವನಿಗೆ ಬುದ್ಧಿ ಬಂದು ಅವನು, ನನ್ನ ತಂದೆಯ ಬಳಿಯಲ್ಲಿ ಎಷ್ಟೋ ಮಂದಿ ಕೂಲಿಯಾಳುಗಳಿಗೆ ಬೇಕಾದಷ್ಟು ಆಹಾರವದೆ, ನಾನಾದರೂ ಇಲ್ಲಿ ಹಸಿವಿನಿಂದ ಸಾಯುತ್ತೇನೆ. 18ನೇ ವಾಕ್ಯ ಹೀಗೆ ನೋಡ್ತೇವೆ. ನಾನೆದ್ದು ನನ್ನ ತಂದೆ ಬಳಿಗೆ ಹೋಗಿ ಅವನಿಗೆ, ಅಪ್ಪ, ಪರಲೋಕಕ್ಕೆ ವಿರೋಧವಾಗಿಯೂ ನಿನ್ನ ಮುಂದೆಯೂ ಪಾಪ ಮಾಡಿದ್ದೇನೆ. ಇನ್ನು ನಾನು ನಿನ್ನ ಮಗನೆನಿಸಿಕೊಳ್ಳುವುದಕ್ಕೆ ಯೋಗ್ಯನಲ್ಲ. 19ನೇ ವಾಕ್ಯ ಹೀಗೆ ನೋಡುತ್ತೇವೆ. ನನ್ನನ್ನು ನಿನ್ನ ಕೂಲಿಯಾಳುಗಳಲ್ಲಿ ಒಬ್ಬನಂತೆ ಮಾಡು ಎಂದು ಹೇಳುವೆನು ಅಂದುಕೊಂಡು ಎದ್ದು ತನ್ನ ತಂದೆಯ ಕಡೆಗೆ ಬಂದನು. 2ನೇ ಪೂರ್ವಕಾಲ ವೃತ್ತಾಂತ 33ನೇ ಅಧ್ಯಾಯದ 10ರಿಂದ 13 ವಾಕ್ಯಗಳಲ್ಲಿಯೂ ಕೂಡ ಇದೇ ವಿಷಯವನ್ನು ನಾವು ನೋಡುವವರಾಗಿದ್ದೇವೆ. ಯೆಹೋವನು ಮನಸ್ಸೆಯನ್ನು ಅವನ ಪ್ರಜೆಗಳನ್ನು ಎಚ್ಚರಿಸಿದರೂ ಅವರು ಲಕ್ಷಿಸಲಿಲ್ಲ. ಆದದರಿಂದ ಆತನು ಅಶ್ಶೂರದ ಅರಸನ ಸೈನ್ಯಾಧಿಪತಿಗಳನ್ನು ಅವರ ಮೇಲೆ ಬರಮಾಡಿದನು. ಅವರು ಮನಸ್ಸೆಯನ್ನು ಹಿಡಿದು ಅವನಿಗೆ ಕೊಂಡಿಗಳನ್ನು ಸಿಕ್ಕಿಸಿ ಬೇಡಿ ಹಾಕಿ ಬಾಬೆಲಿಗೆ ಒಯ್ದರು. ಆದರೆ ಆ ಕಷ್ಟದಲ್ಲಿ ಮನಸ್ಸೆಯು ತನ್ನ ದೇವರಾದ ಯೆಹೋವನ ಪ್ರಸನ್ನತೆಯನ್ನು ಬೇಡಿಕೊಂಡನು. ಅವನು ತನ್ನ ಪಿತೃಗಳ ದೇವರ ಮುಂದೆ ತನ್ನನ್ನು ಬಹಳವಾಗಿ ತಗ್ಗಿಸಿಕೊಂಡು ಆತನನ್ನು ಪ್ರಾರ್ಥಿಸಲು ಆತನು ಲಾಲಿಸಿ ಅವನಿಗೆ ಸದುತ್ತರವನ್ನು ದಯಪಾಲಿಸಿ ಅವನನ್ನು ತಿರುಗಿ ಯೆರೂಸಲೇಮಿಗೆ ಬರಮಾಡಿ ಅರಸುತನವನ್ನು ಕೊಟ್ಟನು. ಆಗ ಯೆಹೋವನೇ ದೇವರೆಂಬುದು ಮನಸ್ಸೆಗೆ ಮಂದಟ್ಟಾಯಿತು. ಅರಸನಾದ ಮನಸ್ಸೆಯು ಮಾಡಿದ ಹಾಗೆಯೇ ಇಲ್ಲಿ ತಪ್ಪಿ ಹೋದ ಮಗನೂ ಸಹ ಮಾಡಿದ ತಪ್ಪನ್ನು ಅರಿತು ಮಾನಸಾಂತರ ಪಡಲು ಆರಂಭಿಸಿ ತಿರುಗಿ ತಾನು ಬಿಟ್ಟು ಬಂದ ತಂದೆಯ ಮನೆಗೆ ಆತನು ಹೊರಡುವುದನ್ನು ನೋಡುತ್ತೇವೆ. ನಾವೂ ಸಹ ನಮ್ಮ ಜೀವನಗಳಲ್ಲಿ ವ್ಯಕ್ತಿಗಳಾಗಿ, ಕುಟುಂಬಗಳಾಗಿ ದೇವರಿಂದ ದೂರ ಹೋಗುವವರಾಗಿದ್ದೇವೆ. ದೇವರ ಸನ್ನಿಧಿಗೆ ಬಂದು ಪ್ರಾರ್ಥನೆ ಮಾಡದೆ, ದೇವರ ವಾಕ್ಯ ಓದದೆ, ಕುಟುಂಬ ಪ್ರಾರ್ಥನೆ ಮಾಡದೆ, ಆರಾಧನೆಗೆ ಮಾಡಲು ದೇವಾಲಯಗಳಿಗೆ ಹೋಗದೆ, ಜೀವಸ್ವರೂಪನಾದ ದೇವರನ್ನೇ ಮರೆತು
ಜೀವಿಸುವವರಾಗಿದ್ದೇವೆ. ಆದ ಕಾರಣ ನಾವೂ ಸಹ ನಮ್ಮ ಪಾಪಮಯ ಜೀವಿತವನ್ನು ಬಿಟ್ಟು ಪಶ್ಚಾತ್ತಾಪದೊಂದಿಗೆ ದೇವರ ಸನ್ನಿಧಿಗೆ ಬರುವುದಾದರೆ ದೇವರು ಸಹ ನಮ್ಮನ್ನು ಕ್ಷಮಿಸಿ ಪಾಪ ವಿಮೋಚನೆ ಕೊಟ್ಟು ತನ್ನ ಮಕ್ಕಳನ್ನಾಗಿ ಮಾಡುವನು ಮತ್ತು ಅರಸನಾದ ಮನಸ್ಸೆಯ ಹಾಗೆ ನಮಗೆ ಮೇಲನ್ನುಂಟು ಮಾಡುವನು ಎಂಬುದಾಗಿ. ಲೂಕನ ಸುವಾರ್ತೆ 15ನೇ ಅಧ್ಯಾಯದ 20ನೇ ವಾಕ್ಯದಲ್ಲಿ ನಾವು ಹೀಗೆ ನೋಡುತ್ತೇವೆ. ಅವನಿನ್ನೂ ದೂರದಲ್ಲಿರುವಾಗ ಅವನ ತಂದೆಯು ಅವನನ್ನು ಕಂಡು ಕನಿಕರಪಟ್ಟು ಓಡಿ ಬಂದು ಅವನ ಕೊರಳನ್ನು ಅಪ್ಪಿಕೊಂಡು ಅವನಿಗೆ ಬಹಳವಾಗಿ ಮುದ್ದಿಟ್ಟನು. ಕಿರಿಮಗನು ತಂದೆಯನ್ನು ಬಿಟ್ಟು ತನ್ನ ಆಸ್ತಿಪಾಲನ್ನು ತೆಗೆದುಕೊಂಡು ದೂರದೇಶಕ್ಕೆ ಹೋಗಿ ಪಟಿಂಗನಾಗಿ ಬದುಕಿ ತನ್ನ ಆಸ್ತಿಯನ್ನೆಲ್ಲ ಹಾಳು ಮಾಡಿಕೊಂಡು ಈಗ ಪಶ್ಚಾತ್ತಾಪದೊಡನೆ ತಂದೆಯ ಬಳಿಗೆ ಮರಳಿ ಬಂದಾಗ ತಂದೆಯ ಪ್ರತಿಕ್ರಿಯೆ ನಿಜವಾಗಿಯೂ ಶ್ಲಾಘನೀಯವಾಗಿದೆ. ನಿಜವಾದ ಲೋಕದ ತಂದೆಯ ಪ್ರೀತಿ ಮತ್ತು ಹೃದಯ ನೋಡುವವರಾಗಿದ್ದೇವೆ. ದೂರದಿಂದಲೇ ತನ್ನ ಕಿರಿಮಗನು ಮರಳಿ ಮನೆಗೆ ಬರುವುದನ್ನು ಕಂಡು ತಂದೆ ಮಗನ ವಿಷಯದಲ್ಲಿ ಕನಿಕರ ಪಡುವುದನ್ನು ನೋಡುತ್ತೇವೆ. ಕೀರ್ತನೆಗಳು 103 8ನೇ ವಾಕ್ಯ ನಾವು ಹೀಗೆ ನೋಡ್ತೇವೆ. ಯೆಹೋವನು ಕನಿಕರವು ದಯೆಯು ದೀರ್ಘ ಶಾಂತಿಯು ಪೂರ್ಣ ಪ್ರೀತಿಯು ಉಳ್ಳವನು ಎಂಬುದಾಗಿ. ನೆಹೆಮೀಯ 9ನೇ ಅಧ್ಯಾಯದ 17ನೇ ವಾಕ್ಯದಲ್ಲಿ ಹೀಗೆ ನೋಡುತ್ತೇವೆ. ನೀವಾದರೂ ಪಾಪಗಳನ್ನು ಕ್ಷಮಿಸುವವನು, ಕನಿಕರ ದಯೆಗಳುಳ್ಳವನು, ದೀರ್ಘಶಾಂತನು, ಕೃಪಾಳುವೂ ಆಗಿರುವ ದೇವರು. ನೀನು ಅವರನ್ನು ಕೈಬಿಡಲಿಲ್ಲ. ತಂದೆ ಕನಿಕರಪಟ್ಟದ್ದು ಮಾತ್ರವಲ್ಲದೆ ಮಗನ ಕಡೆಗೆ ಓಡಿ ಬಂದು ಅವನ ಕೊರಳನ್ನು ಅಪ್ಪಿಕೊಂಡು ಅವನಿಗೆ ಬಹಳವಾಗಿ ಮುದ್ದಿಟ್ಟನು ಎಂದು ನೋಡುತ್ತೇವೆ. ಲೂಕ 15:21 ನೋಡುವಾಗ, ಆದರೂ ಮಗನು ಅವನಿಗೆ, ಅಪ್ಪ, ಪರಲೋಕಕ್ಕೆ ವಿರೋಧವಾಗಿಯೂ ನಿನ್ನ ಮುಂದೆಯೂ ಪಾಪ ಮಾಡಿದ್ದೇನೆ. ಇನ್ನು ನಾನು ನಿನ್ನ ಮಗನೆನಿಸಿಕೊಳ್ಳುವುದಕ್ಕೆ ಯೋಗ್ಯನಲ್ಲ ಎಂದು ಹೇಳಲು ಇಲ್ಲಿ ನಾವು ಕಿರಿಮಗನ ಪ್ರಾಮಾಣಿಕತೆ ಯಥಾರ್ಥತೆ ನೋಡುವವರಾಗಿದ್ದೇವೆ. ತಂದೆಯು ಆತನನ್ನು ಅಷ್ಟಾಗಿ ಪ್ರೀತಿಸಿ ಮಗನಾಗಿ ಸ್ವೀಕರಿಸಿದಾಗಲೂ ತಾನು ಆಲೋಚನೆ ಮಾಡಿಕೊಂಡ ಹಾಗೆ ಪಶ್ಚಾತ್ತಾಪದ ಮನಸ್ಸಿನಿಂದಲೇ ತಂದೆಗೆ ತನ್ನನ್ನು ಮಗನನ್ನಾಗಿ ಸ್ವೀಕರಿಸದೆ ತನ್ನ ಕೂಲಿಯಾಳುಗಳಲ್ಲಿ ಒಬ್ಬನಾಗಿ ಸ್ವೀಕರಿಸು ಎಂದು ಭಿನ್ನಯಿಸುವುದನ್ನು ನೋಡುತ್ತೇವೆ. ಹೀಗೆ ನಾವು ಸಹ ಯಥಾರ್ಥವಾದ ಪಶ್ಚಾತ್ತಾಪದೊಂದಿಗೆ ದೇವರ ಸನ್ನಿಧಿಗೆ ಬರುವಾಗ ನಾವು ಇದ್ದ ಸ್ಥಿತಿಯಲ್ಲಿಯೇ ದೇವರು ನಮ್ಮನ್ನು ಸ್ವೀಕರಿಸಿ ತನ್ನ ಮಕ್ಕಳನ್ನಾಗಿ ಮಾಡಿಕೊಳ್ಳುತ್ತಾನೆ. ತಂದೆಯು ಕಿರಿಮಗನನ್ನು ಅಷ್ಟು ಪ್ರೀತಿಯಿಂದ ತಿರುಗಿ ಸ್ವೀಕಾರ ಮಾಡಿದ್ದು ಮಾತ್ರವಲ್ಲದೆ ತಂದೆಯು ತನ್ನ ಆಳುಗಳಿಗೆ ಶ್ರೇಷ್ಠವಾದ ನಿಲುವಂಗಿಯನ್ನು ತಟ್ಟನೆ ತಂದು ಇವನಿಗೆ ತೊಡಿಸಿರಿ, ಇವನ ಕೈಗೆ ಉಂಗುರವನ್ನು ಇಡಿರಿ, ಕಾಲಿಗೆ ಜೋಡು ಮೆಡಿಸಿರಿ, ಕೊಬ್ಬಿಸಿದ ಆ ಪಶುವನ್ನು ತಂದು ಕೊಯ್ಯಿರಿ, ಹಬ್ಬ ಮಾಡೋಣ, ಉಲ್ಲಾಸ ಪಡೋಣ. ಈ ನನ್ನ ಮಗನು ಸತ್ತವನಾಗಿದ್ದನು, ತಿರುಗಿ ಬದುಕಿ ಬಂದನು, ಪೋಲಿ ಹೋಗಿದ್ದನು, ಸಿಕ್ಕಿದನು ಎಂದು ಹೇಳಿದನು. ಆಗ ಅವರು ಉಲ್ಲಾಸ ಪಡುವುದಕ್ಕೆ ತೊಡಗಿದರು. ಹೌದು ಪ್ರಿಯರೇ, ನಾವೂ ಸಹ ನಮ್ಮ ದೇವರ ಸನ್ನಿಧಿಗೆ ಪ್ರಾಮಾಣಿಕರಾಗಿ ಯಥಾರ್ಥವುಳ್ಳವರಾಗಿ ಬರುವಾಗ ದೇವರು ನಮ್ಮನ್ನು ಮೆಚ್ಚಿ ನಮ್ಮನ್ನು ತಾನು ವಾಗ್ದಾನ ಮಾಡಿದ ಹಾಗೆ ಆಶೀರ್ವದಿಸುವವನಾಗಿದ್ದಾನೆ. ತಂದೆ ತನ್ನ ಕಿರಿಮಗನ ವಿಷಯದಲ್ಲಿ ಹೇಳಿದ ಮಾತುಗಳು, ಈ ನನ್ನ ಮಗನು ಸತ್ತವನಾಗಿದ್ದನು, ತಿರುಗಿ ಬದುಕಿ ಬಂದನು, ಪೋಲಿ ಹೋಗಿದ್ದನು, ಸಿಕ್ಕಿದನು. ಹೀಗೆ ನಾವು ಜೀವಿಸುವ ಈ ಲೋಕ ನೋಡುವಾಗ ಪಾಪಮಯದಿಂದ ತುಂಬಿ ಹೋಗಿದೆ. ನಾವು ಸಹ ದೇವರಿಗೆ ಹಾಗೂ ದೇವರ ವಾಕ್ಯಗಳಿಗೆ ಅವಿಧೇಯರಾಗಿ ಜೀವಿಸುವಾಗ ಪಾಪ ನಮ್ಮನ್ನು ಮರಣಕ್ಕೆ ನಡೆಸುವಂಥದ್ದಾಗಿದೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯದ 23ನೇ ವಾಕ್ಯ ನೋಡುತ್ತೇವೆ. ಪಾಪವು ಕೊಡುವ ಸಂಬಳ ಮರಣ ಎಂಬುದಾಗಿ. ಧರ್ಮೋಪದೇಶಕಾಂಡ 24:16 ಹೀಗೆ ನೋಡುತ್ತೇವೆ. ಮಕ್ಕಳು ಪಾಪದ ದೆಸೆಯಿಂದ ತಂದೆಗೂ, ತಂದೆಯ ಪಾಪದ ದೆಸೆಯಿಂದ ಮಕ್ಕಳಿಗೂ ಮರಣ ಶಿಕ್ಷೆಯಾಗಬಾರದು. ಪ್ರತಿಯೊಬ್ಬನು ತನ್ನ ಪಾಪ ಫಲವನ್ನು ತಾನೇ ಅನುಭವಿಸಬೇಕು ಎಂಬುದಾಗಿ. ಎಜ್ಕೇಲ ಪ್ರವಾದನೆ ಗ್ರಂಥ 18ನೇ ಅಧ್ಯಾಯದ 4ನೇ ವಾಕ್ಯ ಹೀಗೆ ನೋಡ್ತೇವೆ. ಪಾಪ ಮಾಡುವ ಪ್ರಾಣಿಯೇ ಸಾಯುವನು ಎಂಬುದಾಗಿ. ಅಷ್ಟು ಮಾತ್ರವಲ್ಲದೆ ಎಜ್ಕೇಲ 18:21 ನಾವು ಹೀಗೆ ನೋಡುತ್ತೇವೆ.
ಆದರೆ ದುಷ್ಟನು ತಾನು ಮಾಡುತ್ತಿದ್ದ ಪಾಪಗಳನ್ನೆಲ್ಲ ಬಿಟ್ಟು ಬಿಟ್ಟು ನನ್ನ ಸಕಲ ವಿಧಿಗಳನ್ನು ಕೈಕೊಂಡು ನೀತಿ ನ್ಯಾಯಗಳನ್ನು ನಡೆಸಿದರೆ ಸಾಯನು, ಬಾಳುವನು ಎಂಬುದಾಗಿ. ಅವನು ಮಾಡಿದ ಯಾವ ಅಪರಾಧವು ಅವನ ಲೆಕ್ಕಕ್ಕೆ ಸೇರಿಸಲ್ಪಡದು. ಅವನು ಮಾಡುತ್ತಿರುವ ಸದ್ಧರ್ಮದಿಂದಲೇ ಅವನು ಬಾಳುವನು ಎಂಬುದಾಗಿ. ಮತ್ತು ಮರಳಿ ನಾವು ಲೂಕನ ಸುವಾರ್ತೆಗೆ ಬರುವುದಾದರೆ 15ನೇ ಅಧ್ಯಾಯದ 25-28 ವಾಕ್ಯ ಹೀಗೆ ನೋಡುತ್ತೇವೆ. ಆದರೆ ಅವನ ಹಿರಿಮಗನು ಹೊಲದಲ್ಲಿದ್ದನು. ಅವನು ಮನೆ ಹತ್ತಿರಕ್ಕೆ ಬರುತ್ತಿರುವಾಗ ವಾದ್ಯ ನರ್ತನಗಳನ್ನು ಕೇಳಿ ಆಳುಗಳಲ್ಲಿ ಒಬ್ಬನನ್ನು ತನ್ನ ಬಳಿಗೆ ಕರೆದು ಇದೇನೆ ಎಂದು ವಿಚಾರಿಸಿದನು. ಆಳು ಅವನಿಗೆ, ನಿನ್ನ ತಮ್ಮ ಬಂದಿದ್ದಾನೆ, ಇವನು ಸುರಕ್ಷಿತವಾಗಿ ಬಂದದ್ದರಿಂದ ನಿನ್ನ ತಂದೆಯು ಆ ಕೊಬ್ಬಿಸಿದ ಪಶುವನ್ನು ಕೊಯ್ಸಿದ್ದಾನೆ ಎಂದು ಹೇಳಿದನು. ಇದನ್ನು ಕೇಳಿ ಅವನಿಗೆ ಸಿಟ್ಟು ಬಂದು ಒಳಕ್ಕೆ ಹೋಗಲಲ್ಲದೆ ಇದ್ದನು. ಆಗ ಅವನ ತಂದೆಯು ಹೊರಗೆ ಬಂದು ಅವನನ್ನು ಬೇಡಿಕೊಂಡನು. ತಂದೆಯ ವಿಶಾಲವಾದ ಹೃದಯ ನಾವು ಹಿರಿಮಗನ ವಿಷಯದಲ್ಲಿಯೂ ನೋಡುವವರಾಗಿದ್ದೇವೆ. ಕೋಪದಿಂದ ಹಿರಿಮಗನು ಮನೆಯೊಳಗೆ ಬಾರದೇ ಇರುವಾಗ ತಂದೆ ಹೊರಗೆ ಬಂದು ಮಗನು ಮನೆಯೊಳಗೆ ಬರುವಂತೆ ಬೇಡಿಕೊಳ್ಳುವುದನ್ನು ನೋಡುತ್ತೇವೆ. ಲೂಕ್ 15:29-30 ನಾವು ಹೀಗೆ ನೋಡುತ್ತೇವೆ. ಆದರೆ ಅವನು ತನ್ನ ತಂದೆಗೆ, ನೋಡು, ಇಷ್ಟು ವರ್ಷ ನಿನಗೆ ಸೇವೆ ಮಾಡಿದ್ದೇನೆ ಮತ್ತು ನಾನು ನಿನ್ನ ಒಂದಪ್ಪಣೆಯನ್ನಾದರೂ ಎಂದು ಮೀರಲಿಲ್ಲ. ಆದರೂ ನಾನು ನನ್ನ ಸ್ನೇಹಿತರ ಸಂಗಡ ಉಲ್ಲಾಸ ಪಡುವುದಕ್ಕಾಗಿ ನೀನು ಎಂದೂ ನನಗೆ ಒಂದು ಆಡನ್ನಾದರೂ ಕೊಡಲಿಲ್ಲ. ಆದರೆ ಸೂಳೆಯರನ್ನು ಕಟ್ಟಿಕೊಂಡು ನಿನ್ನ ಬದುಕನ್ನು ನುಂಗಿಬಿಟ್ಟ ಈ ನಿನ್ನ ಮಗನು ಬಂದಾಗ ಕೊಬ್ಬಿಸಿದ ಪಶುವನ್ನು ಅವನಿಗೆ ಕೊಯ್ಸಿದಿ ಎಂದು ಉತ್ತರ ಕೊಟ್ಟನು. ಇಲ್ಲಿ ನಾವು ಹಿರಿಮಗನಲ್ಲಿದ್ದ ಒಳ್ಳೆಯ ಗುಣಗಳನ್ನು ನೋಡುತ್ತೇವೆ. ತಂದೆಗೆ ಬಹಳ ವರ್ಷಗಳವರೆಗೆ ಸೇವೆ ಮಾಡಿದ್ದಲ್ಲದೆ ತಂದೆಯ ಒಂದಪ್ಪಣೆಯನ್ನಾದರೂ ಮೀರಲಿಲ್ಲ ಎಂಬುದಾಗಿ. ಹಿರಿಮಗನು ಕೋಪಗೊಂಡಾಗಲೂ ತಂದೆಯ ಉತ್ತರವನ್ನು ನಾವು ಲೂಕನು ಬರೆದ ಸುವಾರ್ತೆ 15ನೇ ಅಧ್ಯಾಯದ 31-32 ನೋಡುತ್ತೇವೆ. ಅದಕ್ಕೆ ತಂದೆಯು, ಕಂದ, ನೀನು ಯಾವಾಗಲೂ ನನ್ನ ಸಂಗಡ ಇದ್ದಿ ಮತ್ತು ನನ್ನದೆಲ್ಲ ನಿನ್ನದೇ. ಆದರೆ ಉಲ್ಲಾಸ ಪಡುವುದು, ಸಂತೋಷಗೊಳ್ಳುವುದು ನ್ಯಾಯವಾದದ್ದೇ. ಯಾಕಂದರೆ ಈ ನಿನ್ನ ತಮ್ಮ ಸತ್ತವನಾಗಿದ್ದನು, ತಿರುಗಿ ಬದುಕಿ ಬಂದನು, ಪೋಲಿ ಹೋಗಿದ್ದನು, ಸಿಕ್ಕಿದನು ಎಂದು ಹೇಳಿದನು. ತಂದೆಯ ಪ್ರೀತಿ ನಿಜವಾಗಲೂ ಎಷ್ಟು ದೊಡ್ಡದು ಎಂದು ನೋಡುತ್ತೇವೆ. ತಂದೆ ಹಿರಿಮಗನಿಗೆ ಹೇಳುವ ಮಾತು, ಕಂದ, ನೀನು ಯಾವಾಗಲೂ ನನ್ನ ಸಂಗಡ ಇದ್ದಿ ಮತ್ತು ನನ್ನದೆಲ್ಲ ನಿನ್ನದೇ. ಮತ್ತು ಕಿರಿಮಗನ ವಿಷಯದಲ್ಲಿ ಹೇಳುವ ಮಾತು, ಈ ನಿನ್ನ ತಮ್ಮ ಸತ್ತವನಾಗಿದ್ದನು, ತಿರುಗಿ ಬದುಕಿ ಬಂದಿದ್ದಾನೆ ಮತ್ತು ಪೋಲಿ ಹೋಗಿದ್ದನು, ಅಂದರೆ ಕೆಟ್ಟು ಹೋಗಿದ್ದನು, ತಿರುಗಿ ಒಳ್ಳೆಯವನಾಗಿ ಬಂದಿದ್ದಾನೆ. ಹೀಗೆ ಲೋಕದ ತಂದೆಯು ತಪ್ಪಿಹೋದ ತನ್ನ ಕಿರಿಮಗನು ಮರಳಿ ಮನೆಗೆ ಬಂದಾಗ ಉಲ್ಲಾಸಗೊಂಡನು ಹಾಗೂ ಸಂತೋಷಗೊಂಡನು ಎಂದು ನಾವು ದೇವರ ವಾಕ್ಯದಲ್ಲಿ ನೋಡುತ್ತೇವೆ. ನಾವು ಮೇಲೆ ಧ್ಯಾನ ಮಾಡಿದ 3 ದೃಷ್ಟಾಂತಗಳಲ್ಲಿ ಕಳೆದು ಹೋದದ್ದು ಸಿಕ್ಕಿದಾಗ ಅವರೆಲ್ಲರೂ ಸ್ನೇಹಿತರನ್ನು, ನೆರೆಹೊರೆಯವರನ್ನು, ಗೆಳತಿಯರನ್ನು ಕೂಡಿಸಿ ಸಂತೋಷ ಪಡುವುದನ್ನು ನೋಡುತ್ತೇವೆ. ಯೋಹಾನ ಬರೆದ ಸುವಾರ್ತೆ 3ನೇ ಅಧ್ಯಾಯ 16ನೇ ವಾಕ್ಯದಲ್ಲಿ ನಾವು ನೋಡುವಾಗ ದೇವರ ಚಿತ್ತ ಏನೆಂದರೆ ಯಾರು ನಾಶವಾಗಬಾರದು ಎಂದು. ಎಜ್ಕೇಲ್ 18ನೇ ಅಧ್ಯಾಯದ 23ನೇ ವಾಕ್ಯದಲ್ಲಿ ಹೀಗೆ ನೋಡುತ್ತೇವೆ. ಕರ್ತನಾದ ಯೆಹೋವನು ಇಂತೆನ್ನುತ್ತಾನೆ, ದುಷ್ಟನ ಸಾವಿನಲ್ಲಿ ನನಗೆ ಲೇಷವಾದರೂ ಸಂತೋಷ ಉಂಟೋ? ಅವನು ತನ್ನ ದುರ್ಮಾರ್ಗವನ್ನು ಬಿಟ್ಟು ಬಾಳುವುದೇ ನನಗೆ ಸಂತೋಷ. ಎಜ್ಕೇಲ್ 18:32 ಹೀಗೆ ನೋಡುತ್ತೇವೆ. ಸಾಯುವವರ ಸಾವಿನಲ್ಲಿ ನನಗೆ ಸಂತೋಷವಿಲ್ಲ, ತಿರುಗಿಕೊಂಡು ಬಾಳಿರಿ, ಇದು ಕರ್ತನಾದ ಯೆಹೋವನ ನುಡಿ ಎಂಬುದಾಗಿ. ಮತ್ತಾಯನು ಬರೆದ ಸುವಾರ್ತೆ 18ನೇ ಅಧ್ಯಾಯದ 14ನೇ ವಾಕ್ಯದಲ್ಲಿ ಕೂಡ ನಾವು ಹೀಗೆ ನೋಡುತ್ತೇವೆ. ಹಾಗೆಯೇ ಈ ಚಿಕ್ಕವರಲ್ಲಿ ಒಬ್ಬನಾದರೂ ಕೆಟ್ಟು ಹೋಗುವುದು ಪರಲೋಕದಲ್ಲಿರುವ ನಿಮ್ಮ ತಂದೆಯ ಚಿತ್ತವಲ್ಲ ಎಂಬುದಾಗಿ. ಧರ್ಮೋಪದೇಶ ಕಾಂಡ 30ನೇ ಅಧ್ಯಾಯದ 10ನೇ ವಾಕ್ಯದಲ್ಲಿ ನಾವು ಹೀಗೆ ನೋಡುತ್ತೇವೆ. ನೀವು ನಿಮ್ಮ ದೇವರಾದ ಯೆಹೋವನ ಮಾತಿಗೆ ವಿಧೇಯರಾಗಿ ಈ ಧರ್ಮಶಾಸ್ತ್ರದ ಆಜ್ಞಾವಿಧಿಗಳನ್ನು ಅನುಸರಿಸಿ ಸಂಪೂರ್ಣವಾದ ಹೃದಯದಿಂದಲೂ ಮನಸ್ಸಿನಿಂದಲೂ ಆತನ ಕಡೆಗೆ ತಿರುಗಿಕೊಳ್ಳಲು, ಆತನು ನಿಮ್ಮ ಪಿತೃಗಳ ವಿಷಯದಲ್ಲಿ ಸಂತೋಷಪಟ್ಟ ಹಾಗೆಯೇ ನಿಮ್ಮ ವಿಷಯದಲ್ಲಿಯೂ ತಿರುಗಿ ಸಂತೋಷಪಟ್ಟು ನಿಮಗೆ ಮೇಲನ್ನು ಉಂಟು ಮಾಡುವನು ಎಂಬುದಾಗಿ.
2 ಪೂರ್ವಕಾಲ ವೃತ್ತಾಂತ 7ನೇ ಅಧ್ಯಾಯದ 14ನೇ ವಾಕ್ಯ ನಾವು ಹೀಗೆ ನೋಡುತ್ತೇವೆ. ನನ್ನವರೆಂದು ಹೆಸರುಗೊಂಡ ನನ್ನ ಪ್ರಜೆಗಳು ತಮ್ಮನ್ನು ತಗ್ಗಿಸಿಕೊಂಡು ತಮ್ಮ ಕೆಟ್ಟ ನಡತೆಯನ್ನು ಬಿಟ್ಟು ತಿರುಗಿಕೊಂಡು ನನ್ನನ್ನು ಪ್ರಾರ್ಥಿಸಿ ನನ್ನ ದರ್ಶನವನ್ನು ಬಯಸುವುದಾದರೆ ನಾನು ಪರಲೋಕದಿಂದ ಲಾಲಿಸಿ ಅವರ ಪಾಪಗಳನ್ನು ಕ್ಷಮಿಸಿ ಅವರ ದೇಶದಲ್ಲಿ ಆರೋಗ್ಯವನ್ನು ದಯಪಾಲಿಸುವೆನು ಎಂಬುದಾಗಿ. ಹೀಗೆ ಆ ತಪ್ಪಿಹೋದ ಮಗನು ಕಿರಿಮಗನು ಪಶ್ಚಾತ್ತಾಪ ಪಟ್ಟ ಹಾಗೆ ನಾವು ಸಹ ಪಶ್ಚಾತ್ತಾಪ ಪಡುವಾಗ ದೇವರು ನಮ್ಮೆಲ್ಲ ಪಾಪಗಳನ್ನು ಕ್ಷಮಿಸಿ ತನ್ನ ಮಕ್ಕಳನ್ನಾಗಿ ಆತನು ಸ್ವೀಕಾರ ಮಾಡಿ ನಮ್ಮನ್ನು ಆಶೀರ್ವಾದ ಮಾಡಿ ನಮಗೆ ಮೇಲನ್ನು ಆತನು ಉಂಟು ಮಾಡುವನಾಗಿದ್ದಾನೆ. ಹಾಗೆ ನಾವು ಜೀವಿಸುವ ಹಾಗೆ ದೇವರು ನಮಗೆ ಸಹಾಯ ಮಾಡಲಿ. ಆಮೆನ್.